ಗ್ಯಾಸ್ ಆಟೋದವರಿಗೆ ಏನಾಯ್ತು ಅಂತ ಕೇಳ್ತೀರಾ? ನಮಗೇನ್ರಿ ಭಿಕ್ಷೆ ಬೇಡ ಬಂದಿದೆ, ನಮ್ ದುಡ್ರಿ ಇದು. ಗಲಾಟೆಗೂ ಇದಕ್ಕೂ ಏನ್ ಸಂಬಂಧ ಅಂತ ಗೊತ್ತಾಗ್ತಿಲ್ಲ. ಟ್ಯಾಕ್ಸ್ ಕಟ್ಟಿ ನಿಮ್ಮ ಹತ್ರ ಬಂದು ಭಿಕ್ಷೆ ಬೇಡ ಅಂತ ಏನಾಗಿದೆ? ನಾವು ಮಾತ್ರ ಚೆನ್ನಾಗಿರ್ಬೇಕು ಅನ್ನೋರು ಈ ಸರ್ಕಾರದವ್ರು. ಈ ಸರ್ಕಾರ ಆಲ್ರೆಡಿ ಲೂಟಿ ಮಾಡಿ ಆಗಿದೆ. ಸಿದ್ದರಾಮಯ್ಯ ಸರ್ ಅವರು ಯಾರನ್ನ ಕೇಳಿ ಸಾಲ ಮಾಡಿದ್ರು, ಯಾವ್ದಕ್ಕೋಸ್ಕರ ಸಾಲ ಮಾಡಿದ್ರು? ಥಿಯೇಟರ್ ಏನ್ ಮಾಡ್ತಾ ಇದಾರೆ? ಧೈರ್ಯನೇ ಕೊಟ್ಟಿಲ್ಲ ಇವರಿಗೆ. ಟೂರಿಸಂ ಹೋದಾಗ ಏನ್ರಿ ಮಾಡ್ತಿದ್ರಿ? ಏನ್ ಒಪ್ಪಂದ ಮಾಡ್ಕೊಂಡ್ ಬಂದ್ರಿ? ಅಗ್ರಿಮೆಂಟ್ ಹಾಕೊಂಡಿದ್ರಲ್ಲ, ಯಾವ ಲೆಕ್ಕಾಚಾರ ಇದು ಅಗ್ರಿಮೆಂಟ್? ಅದು ಯಾರಿಗೆ ತೋರಿಸಿದಾರ? ಪಬ್ಲಿಕ್ ಏನು ಗೊತ್ತಾಗಿದ್ಯಾ? ಇಡೀ ಕರ್ನಾಟಕದಲ್ಲಿ ಯಾರಿಗೂ ಸಿಗ್ತಿಲ್ಲ. ಇಲ್ಲಿ ದುರುದ್ದೇಶ ಏನಂದ್ರೆ ಯಾವ ತರ ಇದೆ ಅಂದ್ರೆ, ಈಗ ಇಲ್ಲಿ ಇರಾನಲ್ಲಿ ಗಲಾಟೆ ಆಗೋದಕ್ಕೂ ಇಲ್ಲಿ LPG ಬರೋದಕ್ಕೂ ಭಾರಿ ಪ್ರಾಬ್ಲಮ್ ಏನಂತ ಏನಿರಲ್ಲ. ಇಲ್ಲಿ ಫಸ್ಟೇ ಸ್ಟಾರ್ಟಿಂಗ್ ಅಲ್ಲೇ ಇಲ್ಲಿ ರಾಜಕಾರಣ ಮಾಡಿಕ್ಕಿರ್ತಾರೆ. ಈಗ ಕಚ್ಚಾ ತೈಲ ತಗೊಳೋರು ಫಸ್ಟೇ ಅಗ್ರಿಮೆಂಟ್ ಹಾಕೊಂಡಿರ್ತಾರೆ, ಇಷ್ಟು ಬೇಕು ಅಂತ ಅಗ್ರಿಮೆಂಟ್ ಹಾಕೊಂಡಿರ್ತಾರೆ. ಈ ಅಗ್ರಿಮೆಂಟ್ ಹಾಕ್ದಲೆ ಫಸ್ಟ್ ವರ್ಷ ಈಗ ನಾವೆಲ್ಲ ಮನೆ ಗ್ಯಾಸ್ ತಗೊಂತೀವಿ, ಆಟೋಗೂ ತಗೊಂತೀವಿ, ಬೇರೆದಕ್ಕೂ ತಗೊಂತೀವಿ. ಫಸ್ಟ್ ಈಗ ಒಂದ್ಸರಿ ಗಲಾಟೆ ಆಗದಂತ ಯಾರಿಗೂ ಕನ್ಸು ಬಿದ್ದಿರಲ್ಲ. ಇದು ಕನ್ಸು ಬಿದ್ದಿರಲ್ಲ. ಈಗ ಇವ್ರು ರಾಜಕಾರಣ ಮಾಡಕ್ಕೆ ಏನು ಬರ್ತಿಲ್ಲ. ಈಗ ಒಂದ್ ಹೇಳ್ತೀನಿ, ಒಂದು ಬಿಲ್ ಕೊಡಕ್ಕೆ ಹೇಳಿ, ದಯವಿಟ್ಟು ಒಂದು ಗ್ಯಾಸ್ ಬಂಕರಿಗೆ ಬಿಲ್ ಕೊಡಕ್ಕೆ ಹೇಳ್ಬೇಕು. ಯಾರೇ ಬಂಕರ್ ಆದ್ರೂ ಏನೇ ಇದ್ ಮಾಡಿದ್ರು ಬಂಕರ್ ಬಿಲ್ ಕೊಡ್ಬೇಕು. ಈಗೆಲ್ಲ ಫೋನ್ ಪೇ ಮಾಡಿಸ್ಕೊಬೇಕು. ಅಕಸ್ಮಾತ್ ನಾವೆಲ್ಲರೂ ಅವ್ರು ಬಿಲ್ ಕೊಟ್ರೆ ನಾವೇನೋ ಕೇಸ್ ಹಾಕೊಬಹುದು ಇವ್ರ ಮೇಲೆ. ಎಷ್ಟು ಜಾಸ್ತಿ ಎಕ್ಸ್ಟ್ರಾ ದುಡ್ಡು ಮಾಡ್ತಾವ್ರೆ. ಯಾರೇ ಕಾನೂನು ಹೇಳ್ತಲ್ವಲ್ಲ ಅವರಿಗೆ? ಯಾರು ಹೇಳಿದಾರೆ ಎಕ್ಸ್ಟ್ರಾ ಮಾಡೋದು? ದುಡ್ಡು ಯಾರು ಹೇಳಿದ್ದು? ಈಗ ಅಲ್ಲಾಗಿರೋ ಘಟನೆ ಇದು. ಅಲ್ಲಾಗಿರೋ ಘಟನೆಗೆ ಫಸ್ಟ್ ಹೇಳ್ಬೇಕಲ್ಲ ನಮಗೆ. ಇದು ಇಂಡಿಯಾ ಗಾಡಿ. ನಮಗೆ ಈಗ ನೋಡಿ, ಇಂಡಿಯಾ ಗಾಡಿ ಕೊಟ್ಬಿಟ್ಟು ಇವಾಗ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಇದೆ, LPG ಮಾತ್ರ ಅಲ್ಲಿಂದ ಬರ್ತಾ ಇದೆ. ಇದು ಯಾವ ಲೆಕ್ಕಾಚಾರ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಂಡಿಯಾದಲ್ಲಿ ಏನ್ ನಡೀತಾ ಇದೆ ಅಲ್ಲಿಂದ ಈಗ ಅಲ್ಲೇ ಗಲಾಟೆಗೂ ಇದಕ್ಕೂ ಏನ್ ಸಂಬಂಧ ಅಂತ ಗೊತ್ತಾಗ್ತಿಲ್ಲ. ಫಸ್ಟ್ ಇವರು ಅಗ್ರಿಮೆಂಟ್ ಹಾಕೊಂಡಿದ್ರಲ್ಲ, ಯಾವ ಲೆಕ್ಕಾಚಾರ ಇದು ಅಗ್ರಿಮೆಂಟ್? ಅದು ಯಾರಿಗೆ ತೋರಿಸಿದಾರ? ಪಬ್ಲಿಕ್ ಏನು ಗೊತ್ತಾಗಿದ್ಯಾ? ಪಬ್ಲಿಕ್ ಏನಾದ್ರು ಗೊತ್ತಿದ್ರೆ ಪರವಾಗಿಲ್ಲ. ಪಬ್ಲಿಕ್ ಏನು ಗೊತ್ತಿಲ್ಲದಂಗೆ ಇದು ಮಾಡಿದ್ರೆ, ಈಗ ಇಲ್ಲೇ ಸರ್ಕಾರದವ್ರು ಏನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಇಲ್ಲೇ ಸರ್ಕಾರದವರು ಯಾರು ಹೊಡೆದಾಡ್ಲಿ, ಯಾರು ಬಡ್ಲಾಡ್ಲಿ, ನಾವು ಮಾತ್ರ ಚೆನ್ನಾಗಿರ್ಬೇಕು ಅನ್ನೋರು ಈ ಸರ್ಕಾರದವರು. ಈ ಸರ್ಕಾರ ಆಲ್ರೆಡಿ ಲೂಟಿ ಮಾಡಿ ಆಗಿದೆ. ಏನ್ ಹೇಳಿ, ಇಡೀ ಇಂಡಿಯಾ ಲೂಟಿ ಮಾಡಿದೆ. ಯಾರು ಹೊಡೆದ ರೋಡಲ್ಲಿ ಹೆಂಗಾರ ಮಾಡ್ಕೊಳ್ಳಿ, ವ್ಯಾಪಾರಿಗಳು ಹೆಂಗಾರ ಮಾಡ್ಕೊಳ್ಳಿ. ಆಟೋ ಡ್ರೈವರಿಗೆ ಒಂದು ನಿಲ್ಲಕ್ಕೆ ಸ್ಥಾನ ಕೊಡ್ತಿಲ್ಲ ಅಂತಾರು. ಇವ್ರು ಏನ್ರಿ ಸ್ಥಾನ ಮಾಡ್ತಾರೆ ಇವರು? ಆಟೋ ಡ್ರೈವರಿಗೆ ಒಂದು ನಿಲ್ಲಕ್ ಜಾಗ ಇಲ್ಲ, ಒಂದು ಸ್ಟ್ಯಾಂಡ್ ಇಲ್ಲ, ಏನಿಲ್ಲ. ಇನ್ನ ಇದು ಬಂದಾಗ ಮೀಡಿಯಾದವ್ರು ಬರ್ತಾರೆ, ಎಲ್ಲಾರು ಬರ್ತಾರೆ. ಏನ್ ಪ್ರಾಬ್ಲಮ್ ಅಂತ ಕೇಳಿದ್ರೆ ನಾವು ಕ್ವಶನ್ ಮಾಡಂಗಿಲ್ಲ, ಏನು ಮಾತಾಡಂಗಿರಲ್ಲ. ಯಾವ ತರ ಅಂತಂದ್ರೆ, ಪ್ರಪಂಚದ ಪರಿಸ್ಥಿತಿ ನಮಗೀಗ ಪ್ರಪಂಚದ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿರಲ್ಲ. ಆಟೋ ಡ್ರೈವರ್ ಎಲ್ಲರೂ ಪ್ರಪಂಚದ ಪರಿಸ್ಥಿತಿ ಅರಿವಿರಲ್ಲ. ಅರಿವಿಲ್ಲ ಅಂದಾಗ ಏನಾಗುತ್ತೆ ಅಂದ್ರೆ ಇದು ಭಾರಿ ಕಷ್ಟ ಆಗುತ್ತೆ. ಇನ್ನೇಳಿ ನಮಗೆ ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಕೂತರಿಗೆ ಸಿದ್ದರಾಮಯ್ಯ ಸರ್ ಅವರು 3,75,00,000 ಕೋಟಿ ಸಾಲ ಮಾಡಿದರೆ. ಯಾರನ್ನ ಕೇಳಿ ಸಾಲ ಮಾಡಿದ್ರು? ಯಾವ್ದಕ್ಕೋಸ್ಕರ ಸಾಲ ಮಾಡಿದ್ರು? ಗ್ಯಾಸ್ಗೋಸ್ಕರ ಸಾಲ ಮಾಡಿದ್ರ? ಇಲ್ಲ ಇವ್ರ ಮನೆಗೋಸ್ಕರ ಸಾಲ ಮಾಡಿದ್ರೆ? ಯಾರಿಗೋಸ್ಕರ ಸಾಲ ಮಾಡಿದ್ರು? ಎರಡು ಡ್ರೈವರಿಗೆ ಏನಾದ್ರು ಮನೆ ಕೊಟ್ಟವರ? ಇಲ್ಲ ರೋಡ್ ರಿಪೇರಿ ಮಾಡಿದಾರ? ಯಾವ ಲೆಕ್ಕಾಚಾರ? ಗ್ಯಾಸ್ ಒಂದು ನೋಡಿ ಉದ್ದೇಶ. ಗ್ಯಾಸ್ ಅಂದ್ರೆ ಇದೇನಾಯ್ತು ಅಂದ್ರೆ, ಪ್ರಪಂಚದಲ್ಲಿ ಅಲ್ಲಿ ಇರಾನಲ್ಲಿ ಗಲಾಟೆ ಆಗಿದೆ, ಉದ್ದೇಶಪೂರ್ವಕವೂ ಆಗಿರಲ್ಲ. ಅವರು ಒಳ ಜಗಳಗಳು ಏನು. ನಾವೀಗ ಇಂಡಿಯಾದವರು ನಾವು ಸಮಾಧಾನಕ್ಕೆ ಹೋಯ್ದಿವಿ. ಇವಾಗಿಂದಲ್ಲ, ಮಹಾತ್ಮ ಗಾಂಧಿ ಕಾಲದಿಂದ ನಾವು ಸಮಾಧಾನದಲ್ಲೇ ಬಂದಿದೀವಿ. ನಾವು ಹೊಡೆದಾಟಕ್ಕೆ ಬಡದಾಟಕ್ಕೆ ನಾವು ಬರಲ್ಲ. ಈಗ ನಮ್ಮ ಸಾರ್ ಇದ್ದಾರೆ, ಯಾರು? ನರೇಂದ್ರ ಮೋದಿಜಿ ಸಾರು. ಅವರು ನಮಗೆ ಇನ್ನು ತರ್ಸ್ಕೊಡ್ತಾನೆ ಇದ್ದಾರೆ. ನಮಗೆ ಈಗ 10 ದಿವಸ ಆಯ್ತಂದ್ರೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ. ಇದು ಇನ್ನು 10 ಡೇಸ್ ಆದ್ಮೇಲೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿರೋರು ಯಾರು ಕ್ವಶನ್ನೇ ಕೇಳ್ತಾರ? ಸೆಂಟ್ರಲ್ ಅವರಿಗೆ ಮಾತಾಡ ಅಂತ ಇವರಿಗೆ ಧೈರ್ಯನೇ ಕೊಟ್ಟಿಲ್ಲ ಇವರಿಗೆ. ಸ್ಟೇಟ್ ಅವ್ರು ಏನ್ ಮಾಡ್ತಿದಾರೆ ಅಂತ. ಸ್ಟೇಟ್ ಅವ್ರು ಏನ್ ಮಾಡ್ತಿದಾರೆ? ಅಲ್ಲಿಂದ ಇರಾನಲ್ಲಿ, ಇಲ್ಲಿಂದ ಇಂಡಿಯಾದಲ್ಲಿ ಹೋಗಿರೋ ಅಂತಾರೆ, ಕರ್ಸ್ಕೊಳ ಅಂತಾರೆ. ವ್ಯವಸ್ಥೆ ಏನಾರು ಮಾಡಿದಾರೆ ಏನಾರು ಇವರು? ಕರ್ಸ್ಕೊಂಡಂತ ವ್ಯವಸ್ಥೆ, ಕೂಲಿ ಕೆಲ್ಸಕ್ಕೆ ಹೋದ್ರೆ ಕರ್ಸ್ಕೊಂಡಂತ ವ್ಯವಸ್ಥೆ ಮಾಡಿದಾರ? ಇಲ್ಲೇ ಪರಿಸ್ಥಿತಿ ಕೇಳ್ತಾ ಇದ್ದಾರೆ, ಏನಾಗಿದೆ ಗ್ಯಾಸ್ ಆಟೋದವ್ರಿಗೆ ಏನಾಯ್ತು ಅಂತ ಕೇಳ್ತಾರ. ಅಲ್ಲೇ ಪರಿಸ್ಥಿತಿ ಯಾರು ಎಷ್ಟು ಜನ ಹೋದ್ರು ಇಂಡಿಯಾದಲ್ಲಿ, ಅವ್ರಿಗೆ ಏನಾಯ್ತು ಪ್ರಾಬ್ಲಮ್? ಅವ್ರನ್ನ ಕರ್ಸ್ಕೊಂಡಿದ್ದೀರಾ? ನೀವು ಹೋಗ್ತಿದ್ದೀರಾ ಟೂರಿಸಂ ಹೋದಾಗ ಏನ್ ಮಾಡ್ತಿದ್ರಿ? ಟೂರಿಸಂ ಇರಾಕಿಗೆ ಹೋದ ಟೂರಿಸಂಗೆ ಹೋದಾಗ ಏನ್ರಿ ಮಾಡ್ತಿದ್ರಿ? ಏನ್ ಒಪ್ಪಂದ ಮಾಡ್ಕೊಂಡ್ ಬಂದ್ರಿ? ಒಪ್ಪಂದ ಏನ್ ಮಾಡ್ಕೊಂಡ್ ಬಂದಿದ್ದೀರಾ ನೀವು? ಒಪ್ಪಂದನೂ ಮಾಡ್ಕೊಂಡ್ ಬಂದಿರಲ್ಲ, ಏನಿರಲ್ಲ. ಪಬ್ಲಿಕ್ ಯಾರಿಗೆ ಪ್ರಾಬ್ಲಮ್ ಅಲ್ಲ. ಒಂದೇ ಸರಿ ಒಂದು 40-50 ರೂಪಾಯಿ ಗ್ಯಾಸ್ನ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ? ನಾರ್ಮಲ್ ಜನಗಳು ಇಲ್ಲಿ ಇಂಡಿಯಾದಲ್ಲಿ ನೀವೇನ್ ಡೆವಲಪ್ಮೆಂಟ್ ಆಗಿಲ್ಲ. ಇಂಡಿಯಾ ಹೇಳ್ಕೊಳಕ್ ಆರ್ಥಿಕವಾಗಿ ಚೆನ್ನಾಗಿದೆ. ಇಂಡಿಯಾ ಆರ್ಥಿಕವಾಗಿ ಚೆನ್ನಾಗಿದೆ, ಯಾರು ಇಲ್ಲಿ ಬಿಟ್ ಮಾಡಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಇಲ್ಲೇ ಪರಿಸ್ಥಿತಿ ಚೆನ್ನಾಗಿದೆ. ಇಲ್ಲೇ ಪರಿಸ್ಥಿತಿ ಚೆನ್ನಾದ್ಮೇಲೆ ಇಲ್ಲೇ ಕೇಂದ್ರ ರಾಜ್ಯ ಸರ್ಕಾರದವ್ರು ಏನ್ ಮಾಡ್ತೀರ ಅಂತ ಒಂದು ಕ್ವಶನ್ ಕೇಳ್ತಾ ಇದೀನಿ. ಜಾಸ್ತಿ ಏನ್ ಕ್ವಶನ್ ಕೇಳೋ ಆಸೆ ಪಡ. ಆಟೋ ಡ್ರೈವರ್ ಆಗಿ ಒಂದು ರಾಜ್ಯ ಸರ್ಕಾರದವರು ನೀವು ಒಂದು ಮನವಿ, ಯಾರೋ MLA ಇದ್ದೀರಾ, ಯಾರು ಮಿನಿಸ್ಟ್ರಿ ಇದ್ದೀರಾ, ಯಾರು ಏನ್ ಮಾಡ್ತಿದ್ದೀರಾ ಅಂತ ಒಂದು ಕ್ವಶನ್ ಗೊತ್ತಾಗಬೇಕಲ್ಲ. ನೀವು ನಿಮ್ಮ ಮನೆ ಪಾಡಿಗೆ, ನಿಮ್ಮ ಮನೆ ರೋಡಲ್ಲಿ ನಿಮ್ಮ ಗಾಡಿಯಲ್ಲಿ ನೀವು ಓಡಾಡ್ಕೊಂಡ್ಬಿಟ್ರೆ ಮಿಕ್ತರಿಗೆ ಏನ್ ಮಾಡಿದ್ದೀರಾ? ಮಿಕ್ತರಿಗೆ ಯಾರಿಗಾರ ಬಂದು ಕ್ವಶನ್ಗೆ ಆನ್ಸರ್ ಕೊಟ್ಟಿದ್ದೀರಾ? LPG ರೇಟ್ ಎಷ್ಟಾಗಿದೆ? ಇವಾಗ LPG ರೇಟ್ 53 ರೂಪಾಯಿ ಇತ್ತು. ಇವಾಗ ಒಂದ್ ಕಡೆ 89 ರೂಪಾಯಿ ಇದೆ, ಒಂದ್ ಕಡೆ 95 ರೂಪಾಯಿ ಇದೆ, ಒಂದ್ ಕಡೆ 100 ರೂಪಾಯಿ ಅಂತಾನೆ. ಈ 100 ರೂಪಾಯಿ ಕೇಳೋ ಕ್ವಶನ್ ಯಾರಿಲ್ಲ. ನೀವು ಅದೀಗ LPG ಅದೇ ಕೇಳಿದ್ ಒಂದು ಫಸ್ಟ್ ಮಾತಾಡ್ಬೇಕಾದ್ರೆ ಹೇಳಿದ್ದೀನಿ.
ನೀವು ಯಾರಿಗಾರು ಆಟೋ ಡ್ರೈವರಿಗೆ LPG ಹಾಕ್ಬೇಕಾದ್ರೆ ಬಿಲ್ ಕೊಡಕ್ಕೆ ವ್ಯವಸ್ಥೆ ಮಾಡಿದ್ದೀರಾ ಅಂತ ಒಂದು ಕ್ವಶನ್ ಕೇಳಕ್ ಬರ್ತೀನಿ. ಬಿಲ್ ಯಾರು ಕೊಡ್ತಾ ಇದಾರೆ? ಬಿಲ್ ಯಾರು ಕೊಡ್ತಿಲ್ಲ? ಯಾಕೆ ಕೊಡ್ತಿಲ್ಲ ಬಿಲ್? ನೀವು ಕೊಡೋವಂಥ ಉದ್ದೇಶ ಏನಿದೆ ನಿಮಗೆ? ಬಿಲ್ ಕೊಡ್ರಿ ನಮಗೆ, ನಾವೇನೋ ಮಾಡ್ಕೊಂತೀವಿ, ಬಿಲ್ ಕೊಡಿ, ದಯವಿಟ್ಟು ಬಿಲ್ ಕೊಡಿ ನಮಗೆ. ಏನೇ ತಗೊಂಡ್ರೆ ಬಿಲ್ ಕೊಡ್ಬೇಕು ನೀವು. ನೀವು ಎಲ್ಲದಕ್ಕೂ GST ಬಿಲ್ ಅಂತ ಹಾಕೊಂತೀರಾ, ನಮಗೇನು ಕೊಡ್ತಿದ್ದೀರಾ? ನಮಗೇನ್ರಿ ಕೊಡ್ತಿದ್ದೀರಾ? ನಾವು ಫೋನ್ ಪೇ ಮಾಡೋಕೆ ಹೋದ್ರೆ ಬೇಡ ಅಂತೀರಾ, ನಮಗೆ ಫೋನ್ ಪೇ ಮಾಡಕ್ ಹೋದ್ರೆ ಬೇಡ ಅಂತೀರಾ, ಕ್ಯಾಶೇ ಕೊಡ್ರಿ ಅಂತೀರಾ. ಕ್ಯಾಶ್ ಲೀಗಲ್ ಆಗಿದೆಯಂತಾನ? ಫೋನ್ ಪೇ ಮಾಡಕ್ ತಗ್ಲಾಕೊಂತೀರಂತಾನೆ, HP ಅಂತ ತಗ್ಲಾಕಂತಾನೆ, ಭರತ್ ಗ್ಯಾಸ್ ಅಂತ ತಗ್ಲಾಕಂತಾನೆ, ಈ ಟ್ರೂ ಗ್ಯಾಸ್ ಅಂತ ತಗ್ಲಾಕಂತಾನೆ ಅಂತಾನ. ಟ್ರೂ ಗ್ಯಾಸ್ ಅನ್ನು ಮುಚ್ಕೊಂಡೇ ಹೋಗಿದ್ದಾನೆ. ಟ್ರೂ ಗ್ಯಾಸ್ ಸರ್ ಕೇಳಿದ್ರೆ ಗ್ಯಾಸೇ ಹಾಕಲ್ಲ ರೀ ನಿಮ್ಗೇನ್ರಿ ಹಾಕೋದು, ಮಾತಾಡಂಗೆಲ್ಲ ಬಿಡಲ್ಲ ಅವ್ರಿ ಅಂತಾನೆ. ಈಗ ನಾವು ಇಲ್ಲಿ ಬಂಡವಾಳ ಹಾಕಿ ನಾನು ಈಗ ಇದು ರೋಡ್ ಟ್ಯಾಕ್ಸ್ ಕಟ್ಟಿ ನಿಮ್ಮ ಹತ್ರ ಬಂದು ಭಿಕ್ಷೆ ಬೇಡ ಅಂತದ್ದು ಏನಾಗಿದೆ ನಮಗೆ? ನಮಗೇನ್ರಿ ಭಿಕ್ಷೆ ಬೇಡ ಬಂತಿದೆ? ನಮ್ ದುಡ್ಡ್ರಿ ಇದು. ನಮ್ ದುಡ್ಡಲ್ಲಿ ನೀವೇನ್ ಮಾಡ್ತಿದ್ದೀರಾ? ನೀವು ಅಲ್ಲಿ ಒಳಗಡೆ ವಿಧಾನಸಭೆ ಒಳಗಡೆ ಕುತ್ಕೊಂಡು ಯಾರಿಗೇನು ಕ್ವಶನ್ ಕೇಳೋ ಅಧಿಕಾರ ನಿಮ್ಗಿದ್ಯಾ? ಒಂದು ಹೋಗಿ ಮಿನಿಸ್ಟರ್ ಹತ್ರ ಡೆಲ್ಲಿಗೆ ಹೋಗಿ ಮಾತಾಡೋಂತ ನಿಮ್ಗೆ ಅಧಿಕಾರ ಏನು ಕೊಟ್ಟಿದ್ದಾರೆ? ನಿಮ್ಗೆ ಕೊಟ್ಟಿದ್ಮೇಲೆ ಮಾತಾಡ್ಬೇಕು ತಾನೆ ನೀವು? ಅಷ್ಟು ಕೆಪಾಸಿಟಿ ಇಲ್ವಾ ನಿಮ್ಗೆ? ಇವ್ರು ಮಾತಾಡಿದ್ರೆ ಸಮಸ್ಯೆ ಬಗೆಹರಿಯುತ್ತಾ? ಇವ್ರು ಮಾತಾಡ್ರೆ ಸಮಸ್ಯೆ ಅಲ್ಲ. ಇವ್ರು 70 ವರ್ಷದಿಂದ ಆಡ್ಕೊಂಬತ್ತಿದ್ದಾರೆ ಇವರು. ಹೆಂಗ್ ಗೊತ್ತಾ, ನಮ್ಮ ದೇಶನ ಇಷ್ಟ ಗಂಟಲ್ಲ ಈಗ ನೋಡಿ, ಅರ್ಥ ಮಾಡ್ಕೊಳ್ಳಿ ಹೇಳ್ತೀನಿ. ನಾವು ಹೇಳೋಂಥದ್ದು ಹೆಂಗಿದೆ ಅಂದ್ರೆ, ಇವಾಗಿನ ಕಾಲದಿಂದಲ್ಲ ಇವ್ರದ್ದು, ಇವಾಗಿನ ಕಾಲದಿಂದಲ್ಲ. ನನಗೆ ಗೊತ್ತಾ, ಇವ್ರು ಒಂದು ಸಾಲ ಮಾಡಕ್ಕಾಗಲ್ಲ ಅಂದ್ರೆ ಒಂದು ಏನಾಗಿರ್ಬೋದು. ಒಂದು ಆಟೋ ಡ್ರೈವರ್, ಒಬ್ಬ ಬಡಜೀವಿ, ಅವ್ನು ಬಡಜೀವಿ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸ್ಬೇಕು. ಯಾಕಪ್ಪ ಇಷ್ಟು ರೇಟ್ ಮಾಡಿದೀನಿ ಅಂತ ನಿಮ್ಗೆ ಕೇಳೋ ಅಧಿಕಾರ ಯಾರಿಗಿದ್ಯಾ? ನಿಮಗೆ ಯಾರ್ಯಾರು ಕೇಳೋ ಅಧಿಕಾರಿ ಅಂತ ಯಾರಿಗಾರು ನೀವು ಬಂದಿದ್ದೀರಾ? ಯಾರು ಬಂದಿದ್ದೀರಾ? ಯಾಕೆ ಇಷ್ಟು ರೇಟ್ ಮಾಡಿದ್ದೀರಾ? ಯಾಕೆ ರೇಟ್ ಮಾಡಿದ ಉದ್ದೇಶ ಏನು? ಅಲ್ಲಿ ಗಲಾಟೆ ಆಗಿರೋದು ಗೊತ್ತಿಲ್ಲ. ಇಲ್ಲರಿಗೆ ಗೊತ್ತಾಗಬೇಕಲ್ಲ. ತಿಳುವಳಿಕೆ ಇಲ್ದಿ ಜನಗಳು ನಾವಿಲ್ಲಿ ಕರ್ನಾಟಕದಲ್ಲಿ ಬಾಳ್ತಾ ಇದೀವಿ. ತಿಳುವಳಿಕೆ ಇಲ್ದಿ ಜನಗಳು. ಬಾಡಿಗೆ ಹೆಂಗಿದೆ ಈಗ? ಬಾಡಿಗೆ ಸ್ವಾಮಿ, ಇದು ಬೆಂಗಳೂರು ಆಲ್ರೆಡಿ ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ದಾರೆ. ಈ ಗ್ರೇಟರ್ ಬೆಂಗಳೂರು ಲೆಕ್ಕಾಚಾರಕ್ಕೆ ಹೋದ್ರೆ ಅದು ಬೇರೆ ಆಗುತ್ತೆ. ಗ್ಯಾಸೇ ಸಿಗಲ್ಲ. 4 ಗಂಟೆ ನಾವು 5 ಗಂಟೆ 5-6 ಗಂಟೆ ಕ್ಯೂ ಅಲ್ಲಿ ನಿಂತ್ಕೊಂಡು ನಮ್ಮ ಹೆಂಡತಿ ಮಕ್ಕಳು ಸಾಕೋದು ಯಾವ ಲೆಕ್ಕಾಚಾರ ರೀ? ಯಾವ ಲೆಕ್ಕಾಚಾರ? ನಾವೇ ಲೂಟ್ ಮಾಡಕ್ ಹೋಗ್ತಿದೀವ? ಕೇಳ್ತಿರೋದು ಎಷ್ಟು? 36 ರೂಪಾಯಿ ಮೀಟರ್ ಕೊಡಕ್ಕೆ ಒದಾಡ್ತಾರೆ ಜನಗಳು. ಗ್ಯಾಸ್ ರೇಟ್ ಜಾಸ್ತಿ ಅಂತ ಅಂತಾರಲ್ಲ. ನಾವು ಎಲ್ಲೋಗ್ಬೇಕು ಈಗ ಲೆಕ್ಕ ಹಾಕೊಳ್ಳಿ. ನಾವೇನು ಈಗ ಒಂದೇ ಒಂದು ಕೆಲಸ ಮಾಡಿ, ದಯವಿಟ್ಟು ಓಲಾ ಉಬರ್ ಬಂದ್ ಮಾಡ್ರಿ ನೀವು ಅಂತ ತಾಕತ್ತಿದ್ರೆ. ಎಷ್ಟು ಕಮಿಷನ್ ತಗೊಳ್ರಿ ನೀವು? ಓಲಾ ಉಬರ್ ಕಮಿಷನ್ ಎಷ್ಟು ಅಂತ ಹೇಳ್ರಿ ನೀವು. ರಾಜ್ಯ ಸರ್ಕಾರದವ್ರು ಹೇಳ್ಬೇಕು, ಇದಕ್ಕೆ ಆನ್ಸರ್ ಕೊಡಬೇಕು. ಓಲಾ ಉಬರ್ ಹತ್ರ ಕಮಿಷನ್ ಎಷ್ಟು ತಗೊಂಡ್ರಿ? ಯಾಕೆ ಬಿಟ್ಟಿದ್ದೀರಾ? 36 ರೂಪಾಯಿ ಮೀಟರ್ ಕೊಟ್ಟಿದ್ದೀರಲ್ಲ ನೀವು, 36 ರೂಪಾಯಿ ಮೀಟರ್ ಕೊಟ್ಟಿದ್ದೀರಾ. ಟ್ಯಾಕ್ಸ್ ಕಟ್ತಿದ್ದೀನಿ ಅದಕ್ಕೆ. ನಾನು ಪಾಸಿಂಗ್ ಮಾಡಿಸ್ತೀನಿ, 36 ರೂಪಾಯಿ ಮೀಟ್ರಿಗೆ ಪಾಸಿಂಗ್ ಮಾಡಿಸ್ತೀನಿ. ಆ 36 ರೂಪಾಯಿ ಮೀಟ್ರ್ ಪಾಸಿಂಗ್ ತೆಗ್ದಾಕಿ. ಮೀಟರ್ ತೆಗ್ದಾಕ್ರಿ. ಮೀಟರ್ ಯಾಕೆ ಇಟ್ಕೊಂಡಿದ್ದೀರಿ ನೀವು? ಮೀಟರ್ ಇಟ್ಕೊಂಬೇಡ್ರಿ, ಮೀಟರ್ ಕ್ಲೋಸ್ ಮಾಡಿ ಓಲಾ ಉಬರಿಗೆ ಕೊಟ್ಬಿಡಿ. ಬೆಟರ್ ದಿನ ಆಗುತ್ತಲ್ಲ, ಅದು ದುಡ್ಡು ಉಳಿಯುತ್ತೆ ನಿಮಗೆ. ರಾಜ್ಯ ಸರ್ಕಾರ ಉಳಿಯುತ್ತೆ, CM ಸಿದ್ದರಾಮಯ್ಯ ಉಳಿಯುತ್ತೆ, ಆಮೇಲೆ ಬೇರೆ ಸಾರಿಗೆ ಸಚಿವ ಯಾರಿದ್ದಾರೆ ಅವ್ರಿಗೆ ಉಳಿಯುತ್ತೆ. ಯಾರು? ರಾಮಲಿಂಗಾರೆಡ್ಡಿ ಸರ್ ಅಲ್ಲ ಸಾರಿಗೆ ಸಚಿವರು. ರಾಮಲಿಂಗಾರೆಡ್ಡಿ ಸರ್ ಆರಾಮಾಗಿ ಕುತ್ಕೊಂಬೇಡಿ BTML ಹೋಟೆಲ್. ದಯವಿಟ್ಟು ಬನ್ನಿ, ನೋಡಿ ರೋಡ್ ನೋಡ್ಬಿಟ್ಟು ಮಾತಾಡ್ಬೇಕು. ಏನ್ ಹೇಳಿ? ನಿಮ್ಮ ಮನೆ, ನಿಮ್ಮ ಮಕ್ಕಳು, ನಿಮ್ಮ ಮಗಳು ನಾವು ಗೆಲ್ಸ್ತೀವಿ ಅನ್ನೋದು ನೋಡಕ್ ಹೋಗ್ಬಾರ್ದು ಯಾವತ್ತು. ನಾರ್ಮಲ್ ಪಬ್ಲಿಕ್ ಏನಿದೆ ಅದು ನೋಡ್ಬೇಕು ಯಾವತ್ತು. ಹೇಳ್ತೀನಿ ತಿಳ್ಕೊಳ್ಳಿ. ಇದೆಲ್ಲ ನೋಡ್ಕೊಂಡೆ ಹೇಳೋದು. ಏನ್ ಹೇಳಿ? 36 ರೂಪಾಯಿ ಮೀಟರ್ನ ಪಾಸಿಂಗ್ ಮಾಡಿಸ್ತಿದ್ದೀರಾ. ಆ ಪಾಸಿಂಗ್ಗೆ ನಾನು 250 ರೂಪಾಯಿ ಕಟ್ತಾ ಇದೀನಿ. 50 ಕಟ್ಟಿದ್ಮೇಲೆ ನಾನೇ ನೋಡ್ಬೇಕು. ಮೀಟರ್ ಹಾಕೋ ಜನಗಳು ಕೇಳ್ತಾರೆ, ಓಲಾ ಬರುತ್ತವ್ರೆ. ಮೀಟರ್ ಹಾಕೋದು ಹೆಂಗೆ ನಾನು? ಇದಕ್ಕೆ ಆನ್ಸರ್ ಹೇಳ್ರಿ ಫಸ್ಟ್. ಈಗ 36 ರೂಪಾಯಿ ಮೀಟರ್ ಆನ್ ಮಾಡ್ಲಾ ಬೇಡ? ನಾನು ಹೇಳಿ. 250 ರೂಪಾಯಿ ಕಾಸು ಕೊಟ್ಟು ನನ್ನ ಗಾಡಿ ಹಿಡ್ಕೊಂಡು ಪಾಸ್ ಕಟ್ಕೊಂಡು ಎಲ್ಲ ಕಟ್ಕೊಂಡು ಅಲ್ಲೆಲ್ಲ ನಿಲ್ಸಂಗಿಲ್ಲ. ನಿಲ್ಸಿರ ಎತ್ತ ಗಾಡಿ ಅಂತಾರೆ. ಅಲ್ಲಿ ನೋಡ್ರಿ ಮೆಜೆಸ್ಟಿಕ್ ಅಲ್ಲಿ ನಿಲ್ಸಂಗಿಲ್ಲ, ಶಿವಾನಂದ್ ಸರ್ಕಲ್ ನಿಲ್ಸಂಗಿಲ್ಲ, ರೇಸ್ ಕೋರ್ಸ್ ನಿಲ್ಸಂಗಿಲ್ಲ, MG ರೋಡ್ ನಿಲ್ಸಂಗಿಲ್ಲ. ಗಾಡಿ ಎತ್ತಿರಿ. ಯಾರು ಬಂದ್ರೆ ಸ್ವಾಮಿ? ನಾವಿದ್ರೆ ನಾವು ಓಟ್ ಹಾಕಿರೇ ನೀವು. ನಾವು ಓಟ್ ಹಾಕ್ದಲ್ಲ ಏನೂ ಆಗಲ್ಲ ನಿಮ್ ಕೇಳಿ. ನಾವು ಓಟ್ ಹಾಕ್ಬೇಕು. ಜನತೆ ಓಟ್ ಹಾಕಿ ಇನ್ನೊಂದ್ಸರಿ ಗೆಲ್ಸ್ಕೊಳಂತ ಕೆಲಸ ಕಾರ್ಯ ಮಾಡ್ರಿ. ಅದ್ ಬಿಟ್ಬಿಟ್ಟು ನಾವೇನೂ ಮಾಡಕ್ಕಾಗಲ್ಲ. ನೋಡಿ, ನಾರ್ಮಲ್ ಪಬ್ಲಿಕ್ಕಿಗೆ ಅವ್ರ ಜೀವನ ಎಷ್ಟು ಕಷ್ಟ ಇದೆ ಅಂತ ನಿಮ್ಗೆ ಗೊತ್ತಾ? ಅವ್ರ ಜೀವನ ಗೊತ್ತನ್ರಿ? ಬೆಳಗ್ಗೆ ಎಷ್ಟು ಕಷ್ಟ ಇರ್ತದೆ ಅದು ಗೊತ್ತಾ? ನೀವು ಆರಾಮ ಮಲ್ಕೊಂಡ್ಬಿಡ್ತೀರಾ. ದುಡ್ಡಿದೆ ನಿಮ್ಮ ಹತ್ರ. ದುಡ್ಡಿದ್ರೆ ನಾವು ಓಟ್ ಹಾಕಿದ್ಮೇಲೆ ದುಡ್ಡು. ಅಷ್ಟ ಗಂಟೆಯಿಂದ ದುಡ್ಡಿಲ್ಲ ನಿಮ್ಗೆ. ನಾರ್ಮಲ್ ಬಿಫೋರ್ ಹೆಂಗಿದ್ರೆ ಗೊತ್ತಿಲ್ಲ, ಇವಾಗ ಹೆಂಗಿದ್ರೆ ಗೊತ್ತಿಲ್ಲ. ನಾವು ಓಟ್ ಹಾಕಿದ್ಮೇಲೆ ನೆಕ್ಸ್ಟ್ ಜನಗಳು ಓಟ್ ಹಾಕಲ್ಲ ನಿಮ್ಗೆ. ನೋಡಿ, ಈ ತರ ಮಾಡ್ಕೊಂಡು ಯಾರು ಓಟ್ ಹಾಕಲ್ಲ. ಏನ್ ಗೊತ್ತಾ? ಒಂದು ಕ್ವಶನ್ ಕೇಳ್ತೀನಿ. ರಾಜ್ಯ ಸರ್ಕಾರದವ್ರು ಇದುವರೆಗೂ ಬಂದು ಅಧಿಕಾರಿ ಅಂತ ಯಾರು ಬರ್ಲಿಲ್ಲ ಕಣ್ರಿ. ಆಟೋ ಡ್ರೈವರ್ ಬಗ್ಗೆ ಇಲ್ಲಿ ಗಮನ ಹರಿಸ್ಕೊಂಡು ರೋಡಲ್ಲಿ ಮೀಡಿಯಾದವ್ರು ಬರ್ತಾವ್ರೆ, ರೋಡಲ್ಲಿ ಕೇಳ್ತಾವ್ರೆ, ನೀವೆಲ್ರಿ ಬಂದ್ರಿ? ನೀವ್ ಯಾರು ಬಂದಿದ್ದೀರಿ ಹೇಳ್ರಿ? ರಾಜ್ಯ ಸರ್ಕಾರದವ್ರು ಯಾರು ಬಂದಿದ್ದೀರಾ? ಯಾರು ಒಬ್ಬೊಬ್ರು ಬರ್ತಾ ಇಲ್ಲ. ಪಬ್ಲಿಕ್ ಈಗಿಲ್ಲ. ಈ TV9 ಅವರು, ಈ ಚಾನಲ್ ಅವರು, ಆ ಚಾನಲ್, ಈ ಚಾನಲ್ ಎಲ್ಲ ಬರ್ತಾವ್ರೆ. ಅದು ಬಿಟ್ಬಿಟ್ಟು ನಮಗೆ ಇಲ್ಲಿ ಯಾರು ಬರ್ತಾ ಇಲ್ಲ. ದಯವಿಟ್ಟು ಹೇಳ್ಬೇಕು. ಅಂದ್ರೆ ಆಟೋ ಗ್ಯಾಸ್ ನ ಯಾಕೆ ಏರಿಸಿದೀರ ಅಂತ ಒಂದು ಕ್ವಶನ್ ಕೇಳ್ತಾ ಇದೀನಿ. ಸ್ವಾಮಿ, ನೀವು 2000 ಕೊಡ್ತಿಲ್ಲ ಅಂತ ನಾವು ಕೊಡುವಂತ ನಾವ್ ಯಾರಿಗೂ ಹೇಳಿಲ್ಲ. ನಿಮ್ಗೆ ಓಟ್ ಬೇಕಾಯ್ತು ಕೇಳಿದೀರಾ. ಏನ್ ಹೇಳಿ? 2000 ರೂಪಾಯಿ ಕೊಡ್ತೀರಾ, ಅಕ್ಕಿ ಫ್ರೀ ಕೊಡ್ತಿದ್ದೀರಾ. ಅಕ್ಕಿಯಲ್ಲಿ ಕೊಡ್ತಿದ್ದೀರಾ ಫ್ರೀಯಾ? ಅಕ್ಕಿನೂ ಕೊಡ್ತಿಲ್ಲ ನೀವು. ಸೆಂಟ್ರಲ್ ಗೌರ್ಮೆಂಟ್ ಇಂದ 5 kg ಫ್ರೀಯಾಗಿ ಕೊಡ್ತಿದ್ದೀರಾ. ನಿಮ್ಮ ರಾಜ್ಯ ಸರ್ಕಾರದಿಂದ 5 ಪೈಸೆ ಕೊಡ್ತಿಲ್ಲ.
ಸೆಂಟ್ರಲ್ ಗೌರ್ಮೆಂಟ್ 5 ಕೆಜಿ ಅಕ್ಕಿ ಕೊಡ್ತೇವೆ, ನೀವೇನ್ ಕೊಡ್ತೀರಾ? ಕಾಸು ಕೊಡ್ತಿದ್ದೀರಾ? ಹತ್ತಿಂದೆಲ್ಲಿ ನಾವು ಹೊರಟೋಗ್ಬೇಕು? ನಾವೆಲ್ರಿ ಹೋಗೋಣ? ಎಣ್ಣೆ ಕೊಡ್ತೀರಾ, ಉಪ್ಪು ಕೊಡ್ತೀರಾ, ಸಾಲ್ಟ್ ಕೊಡ್ತೀರಾ, ಏನ್ರಿ ಕೊಡ್ತೀರಾ ನೀವು? ಹೇಳ್ರಿ ಮಾತ್ರ ಫ್ರೀಯಾಗಿ ಕೊಡ್ತೀನಿ ಅಂತೀರಾ? ಏನ್ರಿ ಕೊಟ್ಟಿದ್ದೀರಿ ಹೇಳ್ರಿ? ಇಂತ ಕೊಟ್ಟಿದ್ದೀನಿ ಅಂತ ಹೇಳ್ರಿ, ನಮ್ಮ ಜೀವನ ಮಾಡೋಣ. ಜೀವನ ಎಲ್ಲಿ ಮಾಡ್ಬೇಕು ನಾವು? ಎಲ್ರಿ ಸ್ಲಮ್ಮಲ್ಲಿ ಮಾಡ್ಲೇನ್ರಿ? ಎಲ್ಲೋ ಜೀವನ ಮಾಡ್ಬೇಕು ಹೇಳಿ? ಜೀವನ ಮಾಡೋದು ಭಾರಿ ಕಷ್ಟ ಇದೆ ಹೇಳಿ. ಈ ಬೆಂಗಳೂರುಗಳ ಜೀವನ ಮಾಡೋದು, ಮನೆ ಬಾಡಿಗೆ 15,000 20,000 ಸಿಂಗಲ್ ಬೆಡ್ರೂಮ್ ಇರ್ತವೆ. ಒಂದು ಆಟೋ ಡ್ರೈವರ್ ಯಾವ ತರ ಜೀವನ ಮಾಡ್ತಾನದು ಪರಿಕಲ್ಪನೆ ಇರಬೇಕು. ಏನ್ ಹೇಳಿ? ಇದು ಪರಿಕಲ್ಪನೆ ಇರಬೇಕು. ಅದು ಬಿಟ್ಟು ನೀವು ಗ್ಯಾಸ್ ರೇಟ್ ಒಂದೇ ಸರಿ ಅದಕ್ಕಾರ ಒಂದು ಕ್ವಶನ್ ಏನು ಕೇಳ್ತಿಲ್ಲ ನಾನು. ಒಂದು ಕ್ವಶನ್ಗೆ ಆನ್ಸರ್ ಕೊಡಿ ದಯವಿಟ್ಟು. ಒಂದು ಕ್ವಶನ್ ಕೇಳ್ತೀನಿ ದಯವಿಟ್ಟು. ಯಾಕೆ ರೇಟ್ ಜಾಸ್ತಿ ಮಾಡಿದೀರಾ? ಏಂತಕ್ಕೋಸ್ಕರ ಮಾಡಿದೀರಾ? ಎಷ್ಟು ಮಾಡ್ಬೇಕು? ಅದಕ್ಕೊಂದು ಬಿಲ್ ಕೊಡಿ ದಯವಿಟ್ಟು. ಅದಕ್ಕೊಂದು ಬಿಲ್ ಕೊಡಿ. ಅದಕ್ಕೊಂದು ಬಿಲ್ ಕೊಟ್ರೆ ನಾವು ಮುಂದಿದ್ದ ನಮ್ಮ ಕಾರ್ಯ ನಾವು ಹೇಳ್ತೀವಿ. ಏನು ಯಾಕೆ ಜಾಸ್ತಿ ಆಯ್ತು, ಎಷ್ಟು ಜಾಸ್ತಿ ಆಯ್ತು ಅಂತ ನಾವು ಮುಂದಿದ್ದು ನಾವು ಕೋರ್ಟ್ ಉಂಟು, ಕಚೇರಿ ಉಂಟು, ನಾವು ನೋಡ್ಕೊಂತೀವಿ. ಅದ್ಬಿಟ್ಟು ಒಂದೇ ಸರಿ ನೀವು ಮಾಡ್ಬಿಟ್ರೆ ಹೆಂಗೆ ಅಂತ